Hello everyone, welcome to the session number 5 of assembly drawing, where in the previous session we were discussing about protected type flange coupling. In the previous sessions we learned how to draw the front view, top view and the side view. In this session we will see how to dimension the parts, dimension the various features in the assembly, and also to label the different parts in the assembly drawing. In the assembly, usually we need not show the dimensions. We have to show only important dimensions, and for that we can select as few dimensions as possible. So I have chosen only few dimensions that I am supposed to show here. So choose this face, the important one, that is the reference face. From this I will start dimensioning. So refer the part drawing. Part drawing ನಲ್ಲಿ ಯಾವ ಡೈಮೆನ್ಷನ್ ಇಲ್ವೋ ಅದನ್ನು ನೀವು ತೋರಿಸೋದಿಲ್ಲ. ಸೊ ಪಾರ್ಟ್ ಡೈಮೆನ್ಷನ್ ಇರುವಂಥ ಡೈಮೆನ್ಷನ್ಸ್ನೇ ನೀವು ತೋರಿಸಬೇಕಾಗುತ್ತೆ. ಸೊ 25 ಡೈಮೆನ್ಷನ್ ಕಾಮನ್ ಆಗಿ ಎರಡು ಫ್ಲೇಂಜ್ನಲ್ಲೂ ಇದೆ. ಬಿಫೋರ್ ಯು ಕ್ಯಾನ್ ಶೋ ಇಟ್. 46 ಡೈಮೆನ್ಷನ್ ಫ್ರಮ್ ದ ಸೇಮ್ ರೆಫರೆನ್ಸ್ ಪ್ಲೇನ್, it is also there. 80 dimension is also there in the part drawing. You show it. Similarly, pitch circle diameter, show it as PC dia 150. pitch circle diameter one side ನಮಗೆ ವಿಸಿಬಲ್ ಲೈನ್ ಸಿಗುತ್ತೆ, ಆದರೆ ಇನ್ನೊಂದು ಸೈಡು ಇಟ್ಸ್ ನಾಟ್ ವಿಸಿಬಲ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಹಾಫ್ ಸೆಕ್ಷನ್ ವ್ಯೂಸಲ್ಲಿ ಯಾವುದೇ ಕಾರಣಕ್ಕೂ ಹಿಡನ್ ಲೈನ್ಸ್ನ ತೋರಿಸೋ ಆಗಿಲ್ಲ. ಹಾಗಾಗಿ ನಾನು ಹಿಡನ್ ಲೈನ್ ತೋರಿಸ್ತಾ ಇಲ್ಲ. ಬಿಫೋರ್ ಐ ಆಮ್ ನಾಟ್ ಗೆಟಿಂಗ್ ದಿ ಅನದರ್ ರೆಫರೆನ್ಸ್ ಲೈನ್ ಹಿಯರ್. ಬಿಫೋರ್ ವಾಟ್ ಐ ಕ್ಯಾನ್ ಡೂ ಈಸ್ I can show that as two arrow marks, one after the other. ಈ ಥರ ಒಂದರಿಂದ ಇನ್ನೊಂದು ಆರೋ ಮಾರ್ಕ್, ಡಬಲ್ ಆರೋ ಮಾರ್ಕ್ನ ತೋರಿಸಿದ್ರೆ ಅದರ ಅರ್ಥ ಇಲ್ಲಿರುವಂಥ ಒಂದು ಲೈನ್ ಅದು ರೆಫರ್ ಮಾಡ್ತಾ ಇದೆ ಅಂತೇಳಿ. ಔಟರ್ ಮೋಸ್ಟ್ ಫ್ಲೇಂಜ್ ಡಯಾ 216 ಇದು ಸಿಗುತ್ತೆ. ಐ ಕ್ಯಾನ್ ಡ್ರಾ ಇಟ್. ಆ್ಯಂಡ್ ದಿ ಡಯಾಮೀಟರ್ ಆಫ್ ದಿಸ್ ಪಿಗಾಟ್ ಆ್ಯಂಡ್ ದಿಸ್ ಸಾಕೆಟ್ ಪೋರ್ಷನ್ ಇನ್ಸೈಡ್ ಹಿಯರ್, ಅದು ಒಂದು ಸೈಡ್ ಸಿಗುತ್ತೆ, ಇನ್ನೊಂದು ಸೈಡ್ ಹಿಡನ್ ಇರುತ್ತೆ. ದೇರ್ಫೋರ್ ಡಬಲ್ ಆರೋ ಮಾರ್ಕ್ ತೋರಿಸ್ಬೋದು ಇಲ್ಲಿ. 75 ಹಬ್ ಡಯಾಮೀಟರ್ 75, ಇದು ಹಬ್ ಡಯಾಮೀಟರ್ 100 mm ಇದು ಕಾಣಿಸುತ್ತೆ. ಆ್ಯಂಡ್ ಡೈರೆಕ್ಟ್ಲಿ ಶೋ ದ ಡೈಮೆನ್ಷನ್. ಆ್ಯಂಡ್ ದ ಡಯಾಮೀಟರ್ 200 ಹಿಯರ್, ಶ್ರೂಡ್ ಪೋರ್ಷನ್ ಇಲ್ಲಿ ಒಳಗಡೆ ವಾಲ್ ಥಿಕ್ನೆಸ್ ಏನಿದೆ ಇದು ಇಲ್ಲಿ ಕಾಣುತ್ತೆ, ಆಪೋಸಿಟ್ ಸೈಡಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಡಬಲ್ ಆರೋ ಮಾರ್ಕ್ ಯೂಸ್ ಮಾಡಿ ತೋರಿಸಿ. ಸೊ ದಿಸ್ ಇಸ್ ಡಯಾಮೀಟರ್ 200. ನಾವು ಐ ಥಿಂಕ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಡೈಮೆನ್ಷನ್ಸ್. ಎಲ್ಲ ಡೈಮೆನ್ಷನ್ಸ್ ಪಾರ್ಟ್ ಡ್ರಾಯಿಂಗಲ್ಲೇ ಕವರ್ ಆಗಿರುತ್ತೆ. ಹಾಗಾಗಿ ಅಸೆಂಬ್ಲಿ ಇನ್ಸ್ಟ್ರಕ್ಷನ್ಸ್ ಅಷ್ಟೇ ತೋರಿಸ್ತೀವಿ. We don't show assembly dimensions. Now it's the time to show the part numbers. ಪಾರ್ಟ್ ನಂಬರ್ ತೋರಿಸ್ಬೇಕಾದ್ರೆ ಇದಕ್ಕೆ ಐಟಮ್ ಬಲೂನ್ ಅಂತೇಳಿ ಕರಿತೀವಿ. ಒಂದು ಸ್ಟ್ರೈಟ್ ಲೈನ್, ಥಿನ್ ಲೈನ್ ಡ್ರಾ ಮಾಡಿ ಒಂದು ಸರ್ಕಲ್ ಹಾಕಿ ಅದರೊಳಗಡೆ ಪಾರ್ಟ್ ನಂಬರ್ನ ಮೆನ್ಷನ್ ಮಾಡಬೇಕು. ಸೊ ದ ಫ್ಲೇಂಜ್ ವಿತ್ ದಿ ಸ್ಪಿಗಾಟ್ ಈಸ್ ಕಾಲ್ಡ್ ಆಸ್ ದ ಪಾರ್ಟ್ ನಂಬರ್ 1 ಆರ್ ಫ್ಲೇಂಜ್ ನಂಬರ್ 1 ಅಂತೇಳಿ ಬರೆಯೋಣ. ದೆನ್ ದ ಸೆಕೆಂಡ್ ಒನ್, ದ ಫ್ಲೇಂಜ್ ವಿತ್ ದಿ ಸಾಕೆಟ್, ದಿ ಸಿಲಿಂಡ್ರಿಕಲ್ ಹಾಲೋ ಪೋರ್ಷನ್, that is part number 2 or flange number 2. And the third part is the shaft. They are 2 in numbers, so mark it as 3. And the fourth part is the taper key. They are 2 in numbers. Then the fifth part is the bolt, so I am mentioning here. And the sixth part is the nut, show it here. Now this completes all the necessary views along with the dimensions and the part numbering. Now you can get additional information as well as you can answer some of the multiple choice questions by going through this file in this particular slide. Thank you very much. Meet you in the next session.